ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹಲವಾರು ವಿಧದ ಆಹಾರಗಳನ್ನು ಬಳಸುತ್ತೇವೆ. ಅವುಗಳಲ್ಲಿ ಕೆಲವು ನಮ್ಮ ಆರೋಗ್ಯಕ್ಕೆ ಒಳ್ಳೆಯವು ಮತ್ತು ಕೆಲವು ಹಾನಿಕಾರಕವಾಗಿಯೂ ಇರಬಹುದು. ಕೆಲವು ಆಹಾರ ಪದಾರ್ಥಗಳು ವಿಷಕಾರಿಯಾಗಿರುತ್ತವೆ ಮತ್ತು ತಪ್ಪಾಗಿ ತಿಂದರೆ ತೀವ್ರ ಅನಾರೋಗ್ಯ ಮತ್ತು ಪ್ರಾಣಾಪಾಯಕ್ಕೂ ಕಾರಣವಾಗಬಹುದು ಎಂಬುದು ನಿಮಗೆ ಗೊತ್ತೇ? ಇಂದು ಈ ವಿಡಿಯೋದಲ್ಲಿ ನೀವು ತಪ್ಪಿಸಬೇಕಾದ 5 ವಿಷಕಾರಿ ಆಹಾರ ಪದಾರ್ಥಗಳ ಬಗ್ಗೆ ಹೇಳಲಿದ್ದೇನೆ. ಆದ್ದರಿಂದ ಯಾವುದೇ ವಿಳಂಬವಿಲ್ಲದೆ ವಿಡಿಯೋ ಪ್ರಾರಂಭಿಸೋಣ. 1. ಹಸಿರು ಆಲೂಗಡ್ಡೆ. ಸ್ನೇಹಿತರೆ, ಕೆಲವೊಮ್ಮೆ ಆಲೂಗಡ್ಡೆಯ ಮೇಲೆ ಹಸಿರು ಬಣ್ಣ ಕಾಣುತ್ತವೆ. ಇದು ಹಸಿರು ಬಣ್ಣಕ್ಕೆ ಕಾರಣ ಕ್ಲೋರೋಫಿಲ್. ಇದು ಅಪಾಯಕಾರಿ ಅಲ್ಲ, ಆದರೆ ಹಸಿರು ಬಣ್ಣ ಬರುತ್ತಿರುವಾಗ ಇನ್ನೊಂದು ರಾಸಾಯನಿಕವೂ ಹೆಚ್ಚಾಗುತ್ತವೆ, ಸೋಲನೈನ್. ಸೋಲನೈನ್ ನರವಿಷ. ಹೆಚ್ಚು ತಿಂದರೆ ಹೊಟ್ಟೆನೋವು, ಜ್ವರ, ಆಂತರಿಕ ರಕ್ತಸ್ರಾವ, ಅಸ್ವಸ್ಥತೆ, ತೀವ್ರವಾದಲ್ಲಿ ಕೋಮಾ ಅಥವಾ ಸಾವುಂಟಾಗಬಹುದು. ಒಬ್ಬ ವ್ಯಕ್ತಿ ಸುಮಾರು 450 ಗ್ರಾಂ ಹಸಿರು ಆಲೂಗಡ್ಡೆ ತಿಂದರೆ ಪ್ರಾಣಾಪಾಯಕ್ಕೆ ಕಾರಣವಾಗಬಹುದು ಎಂದು ಅಧ್ಯಯನಗಳು ತಿಳಿಸುತ್ತವೆ. ಆಲೂಗಡ್ಡೆ ಸಂಪೂರ್ಣ ಹಸಿರು ಇದ್ದರೆ ತಿನ್ನಬಾರದು, ಎಸೆಯಬೇಕು. ಕೇವಲ ಒಂದು ಬದಿ ಹಸಿರು ಇದ್ದರೆ ಆ ಭಾಗವನ್ನು ಕತ್ತರಿಸಿ ತೆಗೆದು ಉಳಿದ ಭಾಗವನ್ನು ಬಳಸಬಹುದು. 2. ಜಾಯಿಕಾಯಿ. ಜಾಯಿಕಾಯಿ ನಮ್ಮ ಅಡುಗೆಗಳಲ್ಲಿ ಬಳಸುವ ಸಾಮಾನ್ಯ ಮಸಾಲೆ, ಆದರೆ ಇದರಲ್ಲಿ ಇರುವ ಮೆರಿಸ್ಟಿಸಿನ್ ಎಂಬ ವಸ್ತು ಹೆಚ್ಚು ಪ್ರಮಾಣದಲ್ಲಿ ಸೇವಿಸಿದರೆ ವಿಷಕಾರಿ. ಅತಿಯಾಗಿ ತಿಂದರೆ ತಲೆ ತಿರುಗುವಿಕೆ, ಗಾಬರಿ, ಭ್ರಮೆಗಳು, ಪ್ರಜ್ಞೆ ಕಳೆದುಕೊಳ್ಳುವುದು, ಹೃದಯದ ವೇಗ ಹೆಚ್ಚಾಗಬಹುದು. ಒಂದು ಪ್ರಕರಣದಲ್ಲಿ 17 ವರ್ಷದ ಹುಡುಗಿ 50 ಗ್ರಾಂ ಜಾಯಿಕಾಯಿ ಪುಡಿ ಮಿಲ್ಕ್ ಶೇಕ್ನಲ್ಲಿ ಮಿಕ್ಸ್ ಮಾಡಿ ಕುಡಿದಾಗ ಅರ್ಧ ಗಂಟೆಯಲ್ಲಿ ತೀವ್ರ ಲಕ್ಷಣಗಳು ಕಾಣಿಸಿಕೊಂಡಿವೆ. ಮತ್ತೊಂದು ಪ್ರಕರಣದಲ್ಲಿ 35 ವರ್ಷದ ಮಹಿಳೆ ಕೇವಲ 10 ಗ್ರಾಂ ಜಾಯಿಕಾಯಿ ತಿಂದರೂ ಗಂಭೀರ ಲಕ್ಷಣಗಳು ಕಂಡುಬಂದಿವೆ. ನಾವು ಅಡುಗೆಗೆ ಬಳಸುವಾಗ ಪ್ರಮಾಣದಲ್ಲಿಯೇ ಜಾಯಿಕಾಯಿ ಸುರಕ್ಷಿತ, ಆದರೆ ಪೂರಕಗಳು, ಆಯುರ್ವೇದ ಔಷಧಿಗಳು ಅಥವಾ ಮನೆಮದ್ದುಗಳಲ್ಲಿ ಬಳಸುವಾಗ ಶಿಫಾರಸು ಪ್ರಮಾಣ ಮೀರಬಾರದು. 3. ಕಹಿ ಬಾದಾಮಿ. ನಾವು ಸಾಮಾನ್ಯವಾಗಿ ತಿನ್ನುವ ಸಿಹಿ ಬಾದಾಮಿ ಸುರಕ್ಷಿತ, ಆದರೆ ಕಹಿ ಬಾದಾಮಿಯಲ್ಲಿ ಹೈಡ್ರೋಜನ್ ಸೈನೈಡ್ ಎಂಬ ಅತ್ಯಂತ ವಿಷಕಾರಿ ವಸ್ತುವಿದೆ. ಸುಮಾರು 6 ರಿಂದ 10 ಕಹಿ ಬಾದಾಮಿಗಳು ತಿಂದರೂ ತಲೆಸುತ್ತು, ಉಸಿರಾಟ ತೊಂದರೆ, ಜ್ವರ, ವಿಷ ಪ್ರಭಾವ, ತೀವ್ರವಾದಲ್ಲಿ ಸಾವು ಉಂಟಾಗಬಹುದು. ಆದ್ದರಿಂದ ಯಾವಾಗಲೂ ಗುಣಮಟ್ಟದ, ನಂಬಬಹುದಾದ ಬ್ರ್ಯಾಂಡೆಡ್ ಸಿಹಿ ಬಾದಾಮಿ ಮಾತ್ರ ಬಳಸಿ. ಕಹಿ ಬಾದಾಮಿಯನ್ನು ಎಂದಿಗೂ ತಿನ್ನಬಾರದು. 4. ಕಚ್ಚಾ ಅಥವಾ ಅರ್ಧ ಬೇಯಿಸಿದ ರಾಜ್ಮಾ. ರಾಜ್ಮಾದಲ್ಲಿ ಫೈಟೋಹಿಮ್ಯಾಗ್ಲುಟಿನಿನ್ ಎಂಬ ವಿಷಕಾರಿ ವಸ್ತುವಿದೆ. ಕಚ್ಚಾ ಅಥವಾ ಕಡಿಮೆ ಬೇಯಿಸಿದ ರಾಜ್ಮಾ ತಿಂದರೆ ವಾಕರಿಕೆ, ಹೊಟ್ಟೆನೋವು, ವಾಂತಿ, ಕೆಲವೊಮ್ಮೆ ತೀವ್ರ ವಿಷ ಪ್ರಭಾವ ಉಂಟಾಗಬಹುದು. 5 ರಿಂದ 6 ಕಚ್ಚಾ ರಾಜ್ಮಾದ ಕಾಳುಗಳೇ ಮಾನವನಿಗೆ ಅಪಾಯಕಾರಿಯಾಗಿವೆ. ರಾಜ್ಮಾವನ್ನು ಬೇಯಿಸುವ ಮೊದಲು 1 ರಿಂದ 2 ಗಂಟೆ ನೆನೆಸಬೇಕು. ನಂತರ ಉಕ್ಕುತ್ತಿರುವ ನೀರಿನಲ್ಲಿ ಚೆನ್ನಾಗಿ ಬೇಯಿಸಬೇಕು. ಬಿಸಿಯಾಗದೇ ಇದ್ದರೆ ವಿಷ ಪ್ರಭಾವ ಉಳಿಯುತ್ತದೆ. 5. ಕಂದು ಅಕ್ಕಿ, ಬ್ರೌನ್ ರೈಸ್. ಕುಶಲೋಪಾರಿ. ಇದು ನಿಮಗೆ ಆಶ್ಚರ್ಯವಾಗಬಹುದು. ಕಂದು ಅಕ್ಕಿ ಆರೋಗ್ಯಕರವೆಂದು ನಾವು ಹೇಳುತ್ತೇವೆ, ಆದರೆ ಇದರಲ್ಲಿ ಆರ್ಸೆನಿಕ್ ಮಟ್ಟ ಹೆಚ್ಚು. ಆರ್ಸೆನಿಕ್ ಎಂದರೆ ನಿಧಾನವಾಗಿ ದೇಹದಲ್ಲಿ ಸಂಗ್ರಹವಾಗುವ, ಸಮಯದೊಂದಿಗೆ ವಿಷಕಾರಿಯಾಗಿ ಹೆಚ್ಚಾಗುವ, ಕ್ಯಾನ್ಸರ್ ಕೂಡ ಉಂಟಾಗಬಹುದಾದ ವಸ್ತು. ಬಿಳಿ ಅಕ್ಕಿಯನ್ನು ಸಂಸ್ಕರಿಸುವಾಗ ಹೊರಚಿಪ್ಪು ತೆಗೆಯುವುದರಿಂದ ಆರ್ಸೆನಿಕ್ ಮಟ್ಟ ಕಡಿಮೆಯಾಗುತ್ತದೆ, ಆದರೆ ಕಂದು ಅಕ್ಕಿಯಲ್ಲಿ ಚಿಪ್ಪು ಉಳಿದರಿಂದ ಇದರ ಮಟ್ಟ ಹೆಚ್ಚು. ಹಾಗಾದರೆ ಹೇಗೆ ಸುರಕ್ಷಿತವಾಗಿ ಬಳಸಬೇಕು? ಅಕ್ಕಿಯನ್ನು 4 ರಿಂದ 5 ಬಾರಿ ಚೆನ್ನಾಗಿ ತೊಳೆಯಿರಿ. ಕನಿಷ್ಠ 30 ರಿಂದ 60 ನಿಮಿಷ ನೆನೆಸಿರಿ. ಬೇಯಿಸುವ ಮೊದಲು ನೀರನ್ನು ಬದಲಾಯಿಸಿ. ಹೆಚ್ಚಿನ ನೀರಿನಲ್ಲಿ ಬೇಯಿಸಿ ನೀರನ್ನು ಹೊರಹಾಕಿ. ಈ ವಿಧಾನದಿಂದ ಆರ್ಸೆನಿಕ್ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟವಾಯಿತೆಂದು ನಾನು ಭಾವಿಸುತ್ತೇನೆ. ಇಂದಿನ ವಿಷಯದಿಂದ ನೀವು ಹೊಸದನ್ನು ಕಲಿತಿದ್ದೀರೆಂದು ನಂಬುತ್ತೇನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಮೊದಲ ಬಾರಿ ನೋಡುತ್ತಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ಅಧಿಸೂಚನೆ ಬೇಕಿದ್ದರೆ ಬೆಲ್ ಐಕಾನ್ ಒತ್ತಿ. ನಿಮ್ಮ ಪ್ರಶ್ನೆಗಳು ಇದ್ದರೆ ಈ ಕೆಳಗಿನ ಕಾಮೆಂಟ್ನಲ್ಲಿ ಕೇಳಬಹುದು.